ಎಸ್ ತಾವು ನಾಯಕನಾಗಿ ನಟಿಸಿದಂತ ಮೊದಲ ಸಿನಿಮಾದಲ್ಲೇ ದೊಡ್ಡ ಗೆಲುವನ್ನ ಕೊಟ್ಟಂತ ಚಿಕ್ಕಣ್ಣ ಅವರು ಈಗ ಮತ್ತೊಂದು ಗೆಲುವನ್ನ ಕೊಡುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಮೊದಲ ಕಂಟೆಂಟ್ ಏನ್ ಸಾಂಗ್ ಅನ್ನ ಬಿಟ್ಟಿದ್ರು ಅದು ದೊಡ್ಡ ಮಟ್ಟದ ಸಕ್ಸಸ್ ಅನ್ನ ಗಳಿಸಿರುವಂತದ್ದು. ಸೊ ಈ ಬಗ್ಗೆ ಮಾತಾಡಕ್ಕೆ ಚಿಕ್ಕಣ್ಣ ಅವರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ. ಮೊದಲಿಗೆ ಕಂಗ್ರಾಟ್ಸ್ ಹೇಳ್ಬೇಕು, ಯಾಕಂದ್ರೆ ತಮ್ಮ ಚೊಚ್ಚಲ ಸಿನಿಮಾದಲ್ಲಿ ಒಂದು ಅದ್ಭುತವಾದ ಸಾಂಗ್ ಅನ್ನ ಕೊಟ್ಟಿದ್ರಿ, ನಿನಗೆ ನಾನು ನನಗೆ ನೀನು ಅಂತ. ಅದ್ಭುತವಾದ ರೆಸ್ಪಾನ್ಸ್ ಸಿಕ್ಕಿತ್ತು. ಈಗ ನೋಡಿದ್ರೆ ಅದು 9 ಕೋಟಿಗೂ ಅಧಿಕವಾಗಿ ಒಂದು ವ್ಯೂಸ್ ಅನ್ನ ತಗೊಂಡಿದೆ. ಈಗ ಎರಡನೇ ಸಿನಿಮಾ, ಇದರಲ್ಲೂ ಕೂಡ ಒಂದು ಸೂಪರ್ ಹಿಟ್ ಸಾಂಗ್ ಅನ್ನು ಕೊಟ್ಟಿದ್ರೆ, ಎಲ್ಲಿ ನೋಡ್ರಿ ಇನ್ಮೇಲೆ ಅಂತ ಅಂದ್ಬಿಟ್ಟು ರೀಲ್ಸ್ ನೋಡೋದಾಗ್ಲಿ ಅಥವಾ ಎಲ್ಲೇ ಯಾವುದೇ ಮನೇಲಿ ಹೋದ್ರು ಅದು ಮುಂದ್ಗಡೆ ಪಾಸ್ ಆಗ್ತಿದ್ದಂಗೆ ಆ ಸಾಂಗ್ ಕೇಳಿಸ್ತಾ ಇದೆ. ಗೆಲುವು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ತರದೊಂದು ರೀಚ್ ಆಗಿದೆ ಅಂತಂದ್ರೆ ಇಡೀ ತಂಡದ ಶ್ರಮ, ಎಷ್ಟು ಖುಷಿ ಇದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ನಾನು ಕೊಟ್ಟಿದ್ದೀನಿ ಅನ್ನೋದಕ್ಕಿಂತ ನನಗ್ ಸಿಕ್ಕಿದೆ, ಅದು ನನ್ನ ಅದೃಷ್ಟ. ಯಾಕೆಂದ್ರೆ ಮೊದಲನೇ ಸಿನಿಮಾ ಉಪಾಧ್ಯಕ್ಷ ಅರ್ಜುನ್ ಜನ್ಯ ಅವರೇ ಮ್ಯೂಸಿಕ್ ಡೈರೆಕ್ಟ್ರು, ಸಾಹಿತ್ಯ ಬರೆದಿರೋದು AP ಅರ್ಜುನ್ ಅವರೇ. ಅದೊಂದು ದೊಡ್ಡ ಮಟ್ಟದ ಆಶೀರ್ವಾದ ಜನರಿಂದ ಸಿಕ್ತು. ಒಂದೊಳ್ಳೆ ಮೆಲೋಡಿ ಸಾಂಗು. ಆಮೇಲೆ ಸಾಂಗ್ಗಳು ಯಾವತ್ತು ಗೆದ್ರೆ ಅದು ಸಿನಿಮಾ ಒಂದು 50% ಗೆದ್ದಂಗೆ ಅಂತ ಖುಷಿ ಪಡ್ಬೋದು. ಒಂದು ಇನ್ವಿಟೇಷನ್ ಅದು ಚೆನ್ನಾಗಿರುತ್ತೆ. ಸೊ ಸೇಮ್ ಕಾಂಬಿನೇಷನ್ ಈಗ ಲಕ್ಷ್ಮೀಪುತ್ರ ಅದು ಇನ್ಮೇಲೆ ಸಾಂಗು, ಅದನ್ನು AP ಅರ್ಜುನ್ ಅವರೇ ಸಾಹಿತ್ಯ, ಅರ್ಜುನ್ ಜನ್ಯ ಅವರೇ ಮ್ಯೂಸಿಕ್ ಡೈರೆಕ್ಟ್ರು. ತುಂಬಾ ಪಾಸಿಟಿವ್ ಆಗಿದೆ, ಚೆನ್ನಾಗಿ ಹೋಗ್ತಾ ಇದೆ. ತುಂಬಾ ಒಳ್ಳೆ ವ್ಯೂಸ್ ಕೂಡ ಆಗ್ತಾ ಇದೆ. ಇನ್ನೂ ಆಗುತ್ತೆ. ಯಾವತ್ತು ಮೆಲೋಡಿ ಸಾಂಗ್ಗಳು ಹೋಗ್ತಾನೆ ಇರುತ್ತೆ. ನಮ್ಗೆ ಬೇರೆ ತರದ ಸಾಂಗ್ ಆದ್ರೆ ಒಂದ್ಸಲ ನೋಡಿ ಸುಮ್ನಾಗ್ ಹೋಗ್ತಾರೆ. ಬಟ್ ಮೆಲೋಡಿ ಸಾಂಗ್ ಹಂಗಲ್ಲ, ಹೋಗ್ತಾನೆ ಇದೆ. ಆಮೇಲೆ ಲಕ್ಕಿಲಿ ಜನರು ಒಪ್ಕೊಂಡಿದ್ದಾರೆ, ಅದು ನಮ್ಮ ಅದೃಷ್ಟ ಅಂತ ಅನ್ಕೊಬಹುದು. ಏನಿದು ಕಾಕತಾಳಿನ ಹೇಗೆ ಅಂತ, ಈ ಮೂವರ ಕಾಂಬಿನೇಷನ್ ನಿಮ್ದಾಗ್ಲಿ, AP ಅವರಾಗ್ಲಿ, ಜನ್ಯ ಅವರದಾಗ್ಲಿ? ಅಲ್ಲ, ಯಾವತ್ತು ಒಂದು ಹಿಟ್ ಕಾಂಬಿನೇಷನ್ ಅಂದ್ರೆ ಅದು ಆಕ್ಚುಲಿ ಅದರಿಂದ ಒಳ್ಳೇದಾಗಿದೆ ಅಂದ್ರೆ ಅದನ್ನ ಬಿಡ್ಲೂಬಾರ್ದು. ಸೊ ಹಂಗಾಗಿ ಫಸ್ಟ್ ಮೂವಿ ಅರ್ಜುನ್ ಸರ್ ಮ್ಯೂಸಿಕ್ ಮಾಡಿದ್ರು, ಇದ್ರಲ್ಲೂ ಮಾಡ್ಬೇಕು ಅಂದಾಗ ಓಕೆ ಅವರು ಮಾಡಿದ್ರು. ಬಟ್ ಇದೇನಂದ್ರೆ ಪ್ರೊಡಕ್ಷನ್ ಅನ್ನಪೂರ್ಣ ಅಂತ AP ಅವರು ವೈಫೈ ಮಾಡ್ತಿರೋದು. ಸೊ ಹಂಗಾಗಿ ಅದರಲ್ಲಿ ಉಪಾಧ್ಯಕ್ಷದಲ್ಲಿ ನನಗೆ ನೀನು ಒಂದು ಮಾತ್ರ ಬರ್ದಿದ್ರು AP ಅರ್ಜುನ್ ಅವರು. ಇದ್ರಲ್ಲಿ 4 ಸಾಂಗ್ ಇದೆ, 4ಕ್ಕೂ ಅವರೇ ಸಾಹಿತ್ಯ ಇದ್ರಲ್ಲಿ. ಚಿಕ್ಕಣ್ಣ ಅವರಿಗೆ ಸಂಗೀತದ ಟೇಸ್ಟ್ ಯಾವ ಮಟ್ಟಿಗಿದೆ ಅಂದ್ರೆ, ನಾವು ನೋಡಿದೀವಿ ಸಾಕಷ್ಟು ಸಾರಿ, ನಿಮ್ಮ ಆಯ್ಕೆಗಳು ಅದ್ಭುತವಾಗಿರುತ್ತೆ. ಸೊ ನಿಮ್ಮ ಜಡ್ಜ್ಮೆಂಟ್ ಕೂಡ ಈ ಸಾಂಗ್ ನಲ್ಲಿ ಇದೆಯಾ ಅಂತ ಅನ್ನುವಂಥದ್ದು? ಹಂಗೇನಿಲ್ಲ, ಕೇಳಿಸ್ತಾರೆ. ನಂದು ಮ್ಯೂಸಿಕ್ ಬಗ್ಗೆ ಗಾಳಿಗಂದ ಗೊತ್ತಿಲ್ಲ, ಹಂಗಿರುತ್ತೆ ಹಿಂಗಿರುತ್ತೆ. ನಾವ್ ಯಾವ್ದೇ ಸಾಂಗ್ ಕೇಳಿಸಿದ್ರು ಅದು ಆಡಿಯನ್ಸ್ ಕೇಳಿದಾಗ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಷ್ಟಂತೂ ಇದೆ. ನಮ್ ಟೀಮ್ ಅಂದ್ಬಿಟ್ಟು ಅವರೆಲ್ಲ ಕೆಲವು ಚೆನ್ನಾಗಿಲ್ಲ ನಾನು ನೇರವಾಗಿ ಹೇಳ್ತೀನಿ, ತಗೊಳ್ಳೋದು ಬಿಡೋದು ಅವ್ರಿಗೆ ಸೇರಿದ್ದು. ನನ್ನ ಒಪಿನಿಯನ್ ಕೇಳಿದ್ರೆ ನಾನು 100% ಹೇಳ್ತೀನಿ. ಬಟ್ ಇದ್ರಲ್ಲಿ ಏನು ನಂದ ಇನ್ಪುಟ್ಸ್ ಅದು ಆ ಥರದ್ದು ಈ ಥರದ್ದೇನು ಫೈನಲ್ ಕೇಳಿಸಾಗ ಚೆನ್ನಾಗಿದೆ ಚೆನ್ನಾಗಿಲ್ಲ ಸಕ್ಕದಾಗಿದೆ ಅಷ್ಟೇ. ಫಸ್ಟ್ ಟೈಮ್ ಕೇಳಿದಾಗಲೇ ಇದು ಸಕ್ಕದಾಗಿದೆ ಅಂತ ಅನ್ನಿಸ್ತು. ಇದು ಇನ್ಮೇಲೆ ಸಾಂಗ್ ಅನ್ನ ಮೊದಲ ಸಾಂಗ್ ಆಗಿ ಬಿಡುಗಡೆ ಮಾಡಬೇಕು ಅನ್ನೋದಿದೆಯಲ್ಲ. ಯಾಕಂದ್ರೆ ಸಾಕಷ್ಟು ಸಾಂಗ್ಗಳು, ಅಂದ್ರೆ ನೀವು ಹೇಳಿದ್ರೆ AP ಅವರು ಬರವಣಿಗೆ ಇದೆ, ಜನ್ಯ ಅವ್ರ ಮ್ಯೂಸಿಕ್ ಇದೆ, ಎಲ್ಲ ಆಯ್ಕೆಗಳು ಅದ್ಭುತವಾಗಿರುತ್ತೆ. ಅದೆಲ್ಲ ಹೊರತುಪಡಿಸಿ ಇದೇ ಸಾಂಗ್ ಮೊದಲಿಗೆ ಬಿಡ್ಬೇಕಂತ ಮೈಂಡ್ ಅಲ್ಲಿ ಬಂದಿದೆ ಹೇಗೆ? ಅಲ್ಲ, ಇದ್ರಲ್ಲಿ 4 ಸಾಂಗ್ ಇದೆ. ಒಂದು ಅಮ್ಮನ್ನ ಸಾಂಗು, ಇನ್ನೊಂದು ಡ್ಯಾನ್ಸ್ ನಂಬರು. ಸೊ ಆ ಥರದಾಗಿ ಮೆಲೋಡಿ ಸಾಂಗ್ಗಳು ಯಾವತ್ತು ರೀಚ್ ಸ್ವಲ್ಪ ಒಂಥರ ಸ್ಲೋ ಪಿಕಪ್ ತರ. ಯಾಕಂದ್ರೆ ನನಗ ನೀನು ನಮಗೆ ಸ್ಲೋನೇ ಹೋಗ್ತಿದ್ದು. ಆಫ್ಟರ್ 1 ಮಂತ್ ಅದು ತುಂಬಾ ಚೆನ್ನಾಗಿ ಕಚ್ಕೊಂಡಿದ್ದು. ಸೊ ಇದು ಫಸ್ಟ್ ಬಿಟ್ರೆ ನಮ್ಮ ರಿಲೀಸ್ ಟೈಮ್ಗೆ ಅಷ್ಟರಲ್ಲಿ ದೊಡ್ಡ ಮಟ್ಟದ ಒಂದು ರೀಚ್ ಸಿಗುತ್ತೆ ಅಂತ ಪ್ಲಾನ್ ಮಾಡಿ ಮೆಲೋಡಿ ಸಾಂಗ್ಗೆ ಫಸ್ಟ್ ಬಿಡೋಣ ಅಂತ ಇದನ್ನ ಬಿಟ್ಟಿದ್ದು.